ಪ್ರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಈ ಒಂದು ದಿನದ ಅಧ್ಯಾಯಕ್ಕಾಗಿ ನಾನು ಆರಿಸ್ಕೊಂಡಂಥ ವೇದ ಭಾಗವು ಶ್ರೀ ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 29ರಿಂದ 32 ವಚನಗಳು. ಈ ಸಾಮ್ಯ ಬಹಳ ಒಂದು ಚಿರಪರಿಚಿತ ಒಂದು ಸಾಮ್ಯ, ಕಳೆದು ಹೋದ ಮಗನ ಒಂದು ಸಾಮ್ಯವಾಗಿದೆ. ಇದರಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತೇವೆ ಕಿರಿಮಗನ ಒಂದು ವಿಚಾರದಲ್ಲಿ ಬಹಳಷ್ಟು ಧ್ಯಾನ ಮಾಡಿದ್ದಾರೆ ಹಾಗೂ ಪ್ರಸಂಗಗಳಿದ್ದಾವೆ. ಆದರೆ ಈ ಒಂದು ಸಮಯದಲ್ಲಿ ನಾನು ಹಿರಿಮಗನ ಒಂದು ವಿಚಾರದಲ್ಲಿ ನಾನು ಗಮನ ಹರಿಸೋಣ ಅಂತ ನನ್ನ ಒಂದು ಆಲೋಚನೆ. ಈ ಸಾಮ್ಯ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚಿತವಾಗಿ ನಾವು ನೋಡ್ತೇವೆ, ಅಲ್ಲಿ 10ನೇ ವಚನದಲ್ಲಿ ಯೇಸು ಸ್ವಾಮಿ ಹೀಗೆ ಹೇಳ್ತಾರೆ, ಅದರಂತೆ ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗಿರುವುದೆಂದು ನಿಮಗೆ ಹೇಳುತ್ತೇನೆ ಅಂದನು ಅಂತ ನಾವು ನೋಡ್ತೇವೆ. ಅಲ್ಲಿ ಇದು ನಿಜನೇ. ಒಬ್ಬ ಪಾಪಿ ತಂದೆ ದೇವರ ಕಡೆ ತಿರುಕೊಂಡಾಗ, ಅಂದರೆ ಪಾಪವನ್ನು ಬಿಟ್ಟು ಆತನು ಪವಿತ್ರತೆಗೆ ಬಂದಾಗ, ಒಂದು ರಿಪೆಂಟೆನ್ಸನ್ನು ಹೊಂದಿಕೊಂಡಾಗ ಸಂತೋಷನೇ. ಅದು ಎಲ್ರಿಗೂ ಸಂತೋಷಕರವಾದಂಥ ಒಂದು ವಿಚಾರನೇ ಅದು. ಆದರೆ ಏನಾಗುತ್ತೆ, ನಾನು ಹೇಳಲಿಕ್ಕೆ ಬಯಸುವಂಥದ್ದು ಏನಂದರೆ, ಇಲ್ಲಿ ಕಿರಿಮಗನು ತನ್ನ ಪಾಪದ ಒಂದು ಜೀವಿತವನ್ನು ಬಿಟ್ಟು ಪಶ್ಚಾತ್ತಾಪ ಪಟ್ಟು ತನ್ನ ತಂದೆ ಬಳಿಗೆ ಬಂದಿದ್ದಾನೆ. ತಂದೆನೂ ಸಹ ಸಂತೋಷವಾಗಿ, ನಮಗೆಲ್ಲ ಗೊತ್ತಿದೆ, ಆ ತಂದೆನೂ ಸಹ ಆತನು ಆತುರದಿಂದ ಕಾಯ್ತಾ ಇದ್ದ, ತನ್ನ ಕಿರಿಮಗ ಬರ್ತಾನೆ, ವಾಪಸ್ ಬರ್ತಾನೆ ಅನ್ನುವಂಥದ್ದು. ಸೊ ಬಂದಾಗ ಆತನು ಸಂತೋಷದಿಂದ ತನ್ನ ಮನೆಯಲ್ಲಿ ಔತಣ ಕೂಟವನ್ನೇ ಆತನು ಏರ್ಪಡಿಸ್ತಾನೆ. ಸಂತೋಷ ಪಡ್ತಾ ಇದ್ದಾರೆ ಎಲ್ಲರೂ. ಇಲ್ಲಿ ಯೇಸು ಕ್ರಿಸ್ತನು ಸಹ ಹೇಳಿರುವಂಥದ್ದು ಏನಂದ್ರೆ, ಸಂತೋಷ ಅಂದ್ರೆ ಪಾಪಿ ಬಂದಾಗ ನಾವು ಸಂತೋಷ ಪಡಬೇಕು ಅಂತಂದ್ಬಿಟ್ಟು, ಅದೇ ರೀತಿಯಾಗಿ ಅಲ್ಲಿ ಸಂತೋಷ ಪಡ್ತಾ ಇದ್ದಾರೆ. ಬಟ್ ಆದರೆ ನಾವು ಮುಂದೆ ನಾವು ನೋಡ್ತೇವೆ, ಸಿಟ್ಟು ಮಾಡ್ಕೊಂಡಿರುವಂಥದ್ದು, ಸಂತೋಷ ಇಲ್ಲದೆ ಇರ್ತಕ್ಕಂಥದ್ದು ಹಿರಿಮಗ. ಆ ಹಿರಿಮಗನು ಯಾರು? ಕಿರಿಮಗ ಬಿಟ್ಟೋದಾಗ್ಯೂ ಸಹ ಈ ಹಿರಿಮಗ ತನ್ನ ತಂದೆಯ ಹತ್ತಿರ ಇದ್ದುಕೊಂಡು ತನ್ನ ತಂದೆಯ ಸೇವೆ ಮಾಡುತ್ತಾ, ಆಸ್ತಿಯನ್ನು ನೋಡ್ಕೊಳ್ಳುತ್ತಾ ಎಲ್ಲ, ಅಂದರೆ ತನ್ನ ತಂದೆಗೆ ಆತನು ಅದಿನ್ನಾಗಿದ್ದಾನಲ್ಲಿ. ಆತನು ಮುಂದೆ ಕಂಪ್ಲೇಂಟ್ ಮಾಡುವಾಗಲೂ ಹೇಳ್ತಾನೆ, ತನ್ನ ಸ್ನೇಹಿತರ ಜೊತೆ ಆತನು ಸಹ ಸಂತೋಷ ಕೂಟಗಳನ್ನು ಸಹ ಆತನು ಮಾಡಲಿಕ್ಕೆ ಆತನಿಗೆ ಅಷ್ಟು ಒಂದು ಏನಿರಬೇಕು, ಒಂದು ಲಿಬರ್ಟಿ ಅನ್ನುವಂಥದ್ದು ಇರಲಿಲ್ಲ. ಆದಾಗ್ಯೂ ಸಹ ಆತನು ತನ್ನ ತಂದೆಯ ಒಂದು ಜೊತೆಯಲ್ಲೇ ಆತನು ಇದ್ದ ಅಂತ. ಪ್ರಿಯರೇ, ಇಲ್ಲಿ ನಾನು ಏನನ್ನ ಮುಖ್ಯವಾಗಿ ನೋಡಬೇಕಾಗಿದೆ ಅಂತಂದರೆ, ನಾವು ಸಹ ಎಷ್ಟೋ ಒಂದು ಸಲ ನಮ್ಮ ಕಣ್ಣು ಮುಂದೆ ಬೇರೆಯವ್ರಿಗೆ ಒಳ್ಳೆಯದಾಗ್ತಾ ಇದೆ ಅನ್ನೋವಂಥದ್ದನ್ನು ನಾವು ನೋಡಿದಾಗ ನಮ್ಮಲ್ಲಿ ಒಂಥರ ಕಸಿವಿಸಿ ಅನ್ನೋದು ಬರುತ್ತೆ. ನಾವು ಯಾವುದೇ ಒಂದು ಪಾಪ ಮಾಡಿರೋ ಅಂಥ ಒಂದು ಪಾಪದ ಒಂದು ಜೀವಿತವನ್ನು ಹೊಂದಿಲ್ಲದೆ ಇರ್ಬೋದು. ನಾವುಗಳು ಏನೋ ದಿನ ಬೈಬಲ್ ಓದ್ತಾ ಇರ್ಬೋದು, ಪ್ರಾರ್ಥನೆ ಮಾಡ್ಬೋದು, ಚರ್ಚ್ಗೆ ಹೋಗ್ಬೋದು, ಹಾಗೂ ಕೂಟುಗಳನ್ನ ಅಟೆಂಡ್ ಮಾಡ್ಬೋದು, ಆಮೇಲೆ ಚರ್ಚ್ ಕೆಲಸ ಮಾಡ್ಕೊಂಡಿರ್ಬೋದು, ಎಲ್ಲ ಒಳ್ಳೆಯ ಒಂದು ದೇವರ ಒಂದು ಕಾರ್ಯಗಳಲ್ಲೇ ನಾವು ಇರ್ತೇವೆ. ಆದರೆ ನಮ್ಮ ಮುಂದೆ ಒಬ್ಬರಿಗೆ ಒಳ್ಳೇದಾಗ್ತಾ ಇದ್ದಾಗ, ನಮ್ಮ ಮುಂದೆ ಒಬ್ಬರನ್ನ ಇನ್ನೊಬ್ಬರು ಅಧಿಕಾರಿಗಳಾಗಿರಲಿ, ನಮ್ಗಿಂತ ಅಂದರೆ ಹಿರಿಯವರು ಯಾರು, ಅವರನ್ನ ಹೊಗಳ್ಕೊಂಡು ಇದು ಮಾಡ್ತಾ ಇದ್ದಾಗ ನಮಗೊಂಥರ ಆ ಒಂದು ಕಸಿವಿಸಿ ಅನ್ನುವಂಥದ್ದು. ಏನಂದರೆ, ನಾನು ಮಾಡ್ತಾ ಇದ್ದೇನೆ, ನನಗೆ ಈ ಒಂದು ಏನು ಹೇಳಬೇಕು, ಸನ್ಮಾನ ಸಿಕ್ಕಿಲ್ಲ, ನನಗೆ ಈ ಒಂದು ರೆಕಗ್ನಿಷನ್ ಅನ್ನೋವಂಥದ್ದು ಸಿಕ್ಕಿಲ್ಲ ಅಂತಂದ್ಬಿಟ್ಟು ನಾವು ಪೇಚಾಡ್ತಾ ಇರ್ತೇವೆ. ಆದರೆ ನಾವು ಇದನ್ನು ಮರ್ತೋಗ್ಬಿಡ್ತೇವೆ, ತಂದೆ ದೇವರು ನಮ್ಮ ಒಂದು ಕೆಲಸ ಕಾರ್ಯಗಳಿಗಿಂತ ನಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದನ್ನು ಆತನು ನೋಡುವಾತನಾಗಿದ್ದಾನೆ. ನಾವು ಎಷ್ಟು ನಿರ್ಮಲ ಮನಸ್ಸನ್ನು ಹೊಂದಿಕೊಂಡು ನಾವು ಆತನ ಒಂದು ಸೇವೆಯಲ್ಲಾಗಿರಲಿ ಅಥವಾ ಆತನ ಒಂದು ಹತ್ತಿರ ನಾವು ಇದ್ದಾಗ ಆತನು ಅಷ್ಟೇ ನಮ್ಮನ್ನು ಸನ್ಮಾನಿಸ್ತಾನೆ. ಇಲ್ಲಿ ನಾವು ಆ ಒಂದು ಸಾಮ್ಯದಲ್ಲೂ ಸಹ ಕೊನೆಗೆ ಆ ತಂದೆ ಆ ಹಿರಿ ಮಗನಿಗೆ ಹೇಳ್ತಾನೆ, ನನ್ನದೆಲ್ಲವೂ ನಿನ್ನದೇ ಅಲ್ಲ ಅನ್ನುವಂಥದ್ದು. ಅಂದರೆ ಪ್ರಿಯರೇ, ನಾವು ನಿರ್ಮಲ ಮನಸ್ಸನ್ನು ಹೊಂದಿಕೊಂಡು ನಾವು ತಂದೆ ದೇವರಿಗೆ ನಾವು ಇದ್ದಾಗ, ಆತನ ಒಂದು ನೆರಳಲ್ಲಿದ್ದಾಗ, ಆತನ ಒಂದು ಕಾರ್ಯಗಳೆಲ್ಲ ನಾವು ಇದ್ದಾಗ, ತಂದೆ ದೇವರ ಒಂದು ರಾಜ್ಯ ಏನಿದೆ, ಆಶೀರ್ವಾದಗಳೇನಿದೆ, ಅದೆಲ್ಲ ನಮಗೆ. ಇಲ್ಲಿ ಏನಕ್ಕೆ ಹೇಳ್ತಾ ಇದ್ದೇನೆ ಅಂದರೆ, ಹಿರಿ ಮಗನು ಆ ಕಿರಿ ಮಗನ ಒಂದು ಸನ್ಮಾನವನ್ನು ನೋಡಿದಾಗ ಆತನಿಗೆ ಆ ಒಂದು ಕೆಟ್ಟ ಮನಸ್ಸು ಬಂತು, ಅಂದರೆ ಜೆಲಸಿ ಅನ್ನೋದು ಬಂತು. ಬಟ್ ಆದರೆ ಅದಕ್ಕಿಂತ ಮುಂಚೆ ಆತನು ತನ್ನ ತಂದೆಗೆ ಆತನು ಅದನ್ನಾಗಿದ್ದ, ತನ್ನ ತಂದೆಗೆ ಏನು ಬೇಕೋ ಅದನ್ನೇ ಮಾಡ್ಕೊಂಡಿದ್ದ. ಹಾಗಾಗಿ ಆ
ಆಶೀರ್ವಾದಗಳೇನಿದೆ, ತಂದೆಯ ಒಂದು ಆಶೀರ್ವಾದಗಳೇನಿದೆ ಅದು ಆತನ ಒಂದು ಸೊತ್ತಾಗಿತ್ತು. ಇಲ್ಲಿ ನಾವು ಕಲಿಯುವಂಥದ್ದು ಏನಂದರೆ, ನಮ್ಮ ಒಂದು ದೃಷ್ಟಿ ಏನಿದೆ ದೇವರ ಮೇಲೆ ಇದ್ಕೊಂಡು ಆತನು ಇತರರಿಗೆ ಆಶೀರ್ವಾದಗಳನ್ನು ಮಾಡ್ತಾನೆ ಅನ್ನುವಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೊಳ್ಳದೆ, ಆತನು ನನಗೋಸ್ಕರ ಏನು ಮಾಡಿದ್ದಾನೆ ಅಥವಾ ನನಗೋಸ್ಕರ ಆತನು ತನ್ನ ಒಂದು ಪ್ರೀತಿಯನ್ನೇ ದಾರೆ ಎರೆದಿದ್ದಾನೆ, ಆತನ ವಾಗ್ದಾನ ಇದೆ ತನ್ನದೆಲ್ಲ ನನ್ನದೇ ಅನ್ನುವಂಥದ್ದು. ಸೊ ಇದ್ರ ಕಡೆ ನಾವು ಗಮನ ಹರಿಸ್ಕೊಂಡು ದೇವರ ಒಂದು ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸ್ಕೊಂಡು ನಾವು ನಮ್ಮ ಒಂದು ಸೇವೆ ಅಥವಾ ಆತ್ಮಿಕದ ಒಂದು ಜೀವಿತವನ್ನು ನಾವು ಮುಂದುವರಿಸ್ಕೊಂಡು ಹೋದರೆ ಆ ಒಂದು ಆಶೀರ್ವಾದಗಳು ಶಾಶ್ವತವಾಗಿರ್ತವೆ. ಇಲ್ಲಿ ಆತನು ಮಗನಿಗೆ ಹೇಳುವಂಥದ್ದು ನನ್ನದೆಲ್ಲ ನಿನ್ನದೇ ಅಲ್ವಾ ಅಂತಂದ್ಬಿಟ್ಟು ಏನಿದೆ, ಆ ಒಂದು ವಾಗ್ದಾನ, ಆ ಒಂದು ಆಶೀರ್ವಾದ ನಮಗೆ ಸದಾ ಇರುತ್ತೆ. ಪ್ರಿಯರೇ, ಇದನ್ನು ನಾವು ಅಭ್ಯಾಸ ಮಾಡಿಕೊಳ್ಳೋಣ. ದೇವರ ಒಂದು ಸಹಾಯದಿಂದ, ಪವಿತ್ರ ಆತ್ಮನದೊಂದು ಸಹಾಯದಿಂದ ಈ ಒಂದು ಮನೋಭಾವವನ್ನು ನಾವು ಬೆಳೆಸ್ಕೊಂಡು ಮುಂದಕ್ಕೆ ಸಾಗೋಣ. ತಂದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9960260653. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.